ಬೆಂಗಳೂರು ತಿಂಡಿ ಪ್ರಿಯರಿಗೆ ಗುಡ್ ನ್ಯೂಸ್. ಸಿಲಿಕಾನ್ ಸಿಟಿಯಲ್ಲಿ ಅವರೇ ಬೇಳೆ ಸಂಭ್ರಮ ಆಯೋಜನೆಗೊಂಡಿದೆ. ಯಶವಂತಪುರದ ಒರಾಯನ್ ಮಾಲ್ನಲ್ಲಿ ಈ ಅವರೇ ಮೇಳ ನಡೀತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಸಹಯೋಗದೊಂದಿಗೆ ಈ ಮೇಳವನ್ನ ಆಯೋಜಿಸಲಾಗಿದೆ. ಮಾರ್ಚ್ 20ರಿಂದ 23ರವರೆಗೂ ಈ ಅವರೇ ಮೇಳ ನಡೆಯಲಿದೆ. 4 ದಿನ ನಡೆಯುವ ಅವರೇ ಮೇಳದಲ್ಲಿ 25ಕ್ಕೂ ಹೆಚ್ಚು ಸ್ಟಾಲ್ಗಳಿವೆ. ಬಗೆ ಬಗೆಯ ಖಾದ್ಯಗಳನ್ನ ಸವಿಯಬಹುದಾಗಿದೆ. ಅವರೇ ಬೇಳೆ ದೋಸೆ, ಅವರೇ ಬೇಳೆ ಪಡ್ಡು, ಅವರೇ ಬೇಳೆ ರೈಸ್ ಬಾತ್, ಮೇಲುಕೋಟೆ ಪುಳಿಯೋಗರೆ, ದಾವಣಗೆರೆ ಬೆಣ್ಣೆ ದೋಸೆ, ಅವರೇ ಬೇಳೆ ಸೇರಿದಂತೆ ವಿಶೇಷ ಖಾದ್ಯ ಸವಿಯುವ ಅವಕಾಶ ಇದೆ. ಅವರೇಕಾಯಿ ಸೀಸನ್ನಲ್ಲಿ ಸಾಕಷ್ಟು ಜನರಿಗೆ ಅವರೇ ಬೇಳೆ ಇರಬಹುದು, ಅವರೇಕಾಯಿಯಿಂದ ಮಾಡುವಂತಹ ಖಾದ್ಯಗಳನ್ನು ಸವಿಯೋದಕ್ಕೆ ಸಾಕಷ್ಟು ಜನ ಕಾತುರದಿಂದ ಕಾಯ್ತಾ ಇರ್ತಾರೆ. ಅಂಥವರಿಗಾಗಿ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಸಹಯೋಗದೊಂದಿಗೆ ಫುಡ್ ಫೆಸ್ಟಿವಲ್ನ ಆಯೋಜನೆ ಮಾಡಿರುವಂಥದ್ದು. ಅವರೇ ಬೇಳ ಸಂಭ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸದ್ಯ ನಾನೀಗ ಒರಾಯನ್ ಮಾಲ್ ಇದ್ದೀನಿ. ಒರಾಯನ್ ಮಾಲ್ನ ಲೇಕ್ ಏನಿದೆ, ಲೇಕ್ನ ಪಕ್ಕದಲ್ಲೇ ಈ ಅವರೇ ಬೇಳೆ ಸಂಭ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬೆಂಗಳೂರಿನ ನೆಚ್ಚಿನ ತಿಂಡಿ ಹಬ್ಬ ಅಂತಲೇ ಹೇಳಬಹುದು. ಈ ಹಬ್ಬದಲ್ಲಿ ಸಾಕಷ್ಟು ಜನ ಈಗ ಆಲ್ರೆಡಿ ಭಾಗಿಯಾಗ್ತಾ ಇರುವಂಥದ್ದು. ಮಾರ್ಚ್ 20ರಿಂದ 23ನೇ ತಾರೀಕುವರೆಗೂ ಅಂದರೆ ಒಟ್ಟು 4 ದಿನಗಳ ಕಾಲ ಈ ಫುಡ್ ಫೆಸ್ಟಿವಲ್ನ ಆಯೋಜನೆ ಮಾಡಿರುವಂಥದ್ದು. ಈ ಫುಡ್ ಫೆಸ್ಟಿವಲಲ್ಲಿ ವಿಶೇಷವಾಗಿ ಅವರೇ ಬೇಳೆಯಿಂದ ಮಾಡಿದಂತಹ ಖಾದ್ಯಗಳನ್ನು ಇಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಸವಿಯೋದಕ್ಕೂ ಕೂಡ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಈ ಮೇಳದಲ್ಲಿ ವಿಶೇಷವಾಗಿ 25 ಸ್ಟಾಲ್ಗಳನ್ನು ವಿಶೇಷವಾಗಿ ಹಾಕಿರುವಂಥದ್ದು. ಅದರಲ್ಲಿ ವಿ ಫುಡ್ಸ್ ಇರಬಹುದು, ಅದರಲ್ಲಿ ಅವರೇಕಾಯಿ ಅಕ್ಕಿ ರೊಟ್ಟಿ, ಅವರೇ ಬೇಳೆ ರಾಗಿ ರೊಟ್ಟಿ ಇರಬಹುದು, ಪಡ್ಡು ಇರಬಹುದು, ಹೋಳಿಗೆ ಇರಬಹುದು. ಈ ರೀತಿಯಾಗಿ ವಿವಿಧ ರೀತಿಯಾದಂತಹ ಖಾದ್ಯಗಳನ್ನು ನಿಮಗೆ ಉಣಬಡಿಸ್ತಾರೆ. ಅದರ ಜೊತೆಗೆ ಕರದಂಟು, ಅವರೇ ಬೇಳೆಯ ಕರದಂಟನ್ನು ಕೂಡ ಮಾಡಿರುವಂಥದ್ದು. ಅದರ ಜೊತೆಗೆ ಎಲ್ಲರ ನೆಚ್ಚಿನ ಮೇಲುಕೋಟೆ ಪುಳಿಯೋಗರೆಯನ್ನು ಕೂಡ ಇಲ್ಲಿ ಸವಿಯೋದಕ್ಕೆ ಸಿಗುತ್ತೆ. ಅದರ ಜೊತೆಗೆ ಕೇವಲ ಮೇಲುಕೋಟೆ ಪುಳಿಯೋಗರೆ ಇರಬಹುದು, ಅವರೇ ಬೇಳೆಯಿಂದ ಮಾಡಿದಂತಹ ಫುಡ್ ಮಾತ್ರ ಅಲ್ಲ, ಬೇರೆ ಬೇರೆ ದಾವಣಗೆರೆಯ ಬೆಣ್ಣೆ ದೋಸೆ ಇರಬಹುದು, ಬೇರೆ ಬೇರೆ ಖಾದ್ಯಗಳನ್ನು ಕೂಡ ಸವಿಯೋದಕ್ಕೆ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ಒಂದೇ ಸೂರಿನಡಿ ನಿಮಗೆ ವಿವಿಧವಾದಂತಹ ಖಾದ್ಯಗಳನ್ನು ಸವಿಬೇಕು ಅಂತ ಹೇಳಿದರೆ ನೀವು ಒರಾಯನ್ ಮಾಲ್ಗೆ ಬಂದು ನೀವು ಈ ಫುಡ್ ಮೇಳದಲ್ಲಿ ಭಾಗಿಯಾಗಬಹುದು. ಅದರ ಜೊತೆಗೆ ಬಿಸಿ ಬಿಸಿಯಾಗೂ ಕೂಡ ನಿಮಗೆ ಇಲ್ಲಿಯೇ ಫುಡ್ಡನ್ನು ತಯಾರಿ ಮಾಡಿಕೊಡ್ತಾರೆ. ನಿಮಗೆ ಎಲ್ಲೋ ತಯಾರು ಮಾಡಿರುವಂತಹ ಫುಡ್ಡನ್ನು ನೀವು ಇಲ್ಲಿ ತಿನ್ನಬೇಕು ಅಂತ ಇಲ್ಲ. ಸೊ ಸಾಕಷ್ಟು ಜನ ಈಗ ಆಲ್ರೆಡಿ ಈ ಫುಡ್ ಮೇಳಕ್ಕೆ ಬರ್ತಾ ಇದ್ದಾರೆ. ಸಾಕಷ್ಟು ಜನ ಇಲ್ಲಿ ಸಿಗ್ತಾ ಇರುವಂತಹ ಫುಡ್ಡನ್ನು ಸವಿತಾ ಇರುವಂಥದ್ದು. ಸದ್ಯ ನಮ್ಮ ಜೊತೆ ಬಂದಿರುವಂತಹವ್ರು ಇದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಯೂಶಲಿ ಏನಾಗುತ್ತೆ ಅಂತಂದರೆ ಫುಡ್ ಫೆಸ್ಟಿವಲ್ ಎಲ್ಲ ಬ್ಯಾಂಗ್ಳೂರು ಸೌತ್ ಸೈಡ್ ಆಗುತ್ತೆ, ಇಲ್ಲ ತುಂಬ ದೂರ ಆಗುತ್ತೆ. ನಮ್ಮ ಬ್ಯಾಂಗ್ಳೂರು ನಾರ್ತ್ನವ್ರಿಗೆ ಈ ಥರ ಫುಡ್ ಫೆಸ್ಟಿವಲ್ ತುಂಬ ಕಡಿಮೆ. ಸೊ ಈ ಸೈಡ್ ಆಗಿರೋ ನಾವೆಲ್ಲ ತುಂಬ ಅನುಕೂಲ ಆಗಿದೆ. ಆ್ಯಂಡ್ ವೆರಿ ಹೈಜಿನಿಕ್ ಆ್ಯಂಡ್ ತುಂಬ ಆ್ಯಂಬಿಯಂಟ್ ಸ್ಪೇಸಲ್ಲಿ ನಡೀತಾ ಇದೆ. ತುಂಬ ಚೆನ್ನಾಗಿದೆ, ತುಂಬ ವೆರೈಟೀಸ್ ಇದೆ. ನಾವು ಅಂದಾಜು ಮಾಡೋದಕ್ಕೂ ಆಗೋದಿಲ್ಲ ಅವರೇ ಬೇಳೆಯಲ್ಲಿ ಈ ಥರ ಎಲ್ಲ ಖಾದ್ಯ ಮಾಡ್ಬೋದು ಅಂಥ ಖಾದ್ಯಗಳು ಇದ್ದಾವೆ. ಇಲ್ಲಿ ಬಂದು ನೋಡಿದ್ರೆ ನಿಜವಾಗ್ಲೂ ಮನಸ್ಸಿಗೊಂದು ತೃಪ್ತಿ ಆಗುತ್ತೆ, ಸಂತೋಷ ಆಗುತ್ತೆ. ಇಲ್ಲಿ ಇನ್ನೂ ಜಾಸ್ತಿ ವೆರೈಟಿ ಇರುತ್ತೆ. ಮನೇಲಿ ಮಾಡಿದ್ರೇನು ನಾವು ಜಾಸ್ತಿ ಅಂದರೆ 4-5 ವೆರೈಟಿ ಮಾಡ್ತೀವಿ. ಇಲ್ಲಿ ಅಂತೂ ನಾವು ಸದ್ಯನೂ ಮಾಡಲ್ಲ, ಅಷ್ಟೊಂದು ವೆರೈಟಿ ಸಿಗುತ್ತೆ. ಆಮೇಲೆ ಡೆಲಿಷಿಯಸ್, ತುಂಬ ಟೇಸ್ಟಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. 4 ದಿನಗಳ ಕಾಲ ಇನ್ನೂ ಕೂಡ ಒರಾಯನ್ ಮಾಲ್ನ ಆವರಣದಲ್ಲೇ ನಡೆಯುತ್ತೆ. ಸೊ ನಿಮಗೂ ಕೂಡ ವಿವಿಧ ರೀತಿಯಾದಂತಹ ಖಾದ್ಯಗಳನ್ನು ಸವಿಬೇಕು ಅಂತ ಹೇಳಿದರೆ ನೀವು ಒರಾಯನ್ ಮಾಲ್ನ ಲೇಕ್ ಏನಿದೆ ಅದರ ಮುಂಭಾಗದಲ್ಲೇ ಫುಡ್ ಫೆಸ್ಟಿವಲ್ನ ಆಯೋಜನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.